ಥರ ನಿಮಗೆ ಕೊರೋನಾ ಈಸ್ ಎ ವೈರಸ್, RNA ವೈರಸ್ ಅಂತೀವಿ ನಾವು. ಇದು ಸತ್ತೋಗಲ್ಲ, ಇದ್ದೇ ಇರುತ್ತೆ. ಇವಾಗ 3 ವರ್ಷ ನಾವೆಲ್ಲರೂ ಕೂಡ ಕೊರೋನಾ 1, 2, 3 ಸಫರ್ ಮಾಡಿ ಸಾಕಷ್ಟು ಜನ ಸತ್ತೋದ್ರು. ಸೊ ಈ ಕೊರೋನಾ ಸತ್ತೋಗ್ಬಿಡ್ತಾ ಅದಾದಮೇಲೆ ಇದ್ದೇ ಇರುತ್ತೆ ವೈರಸ್ಗಳು. ವೈರಸ್ಸಿನ ಒಂದು ಗುಣ ಏನು ಗೊತ್ತಾ ಸರ್? ಪಾರ್ಟಿಕಲ್ ಅದು ನೋಡಿ, ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂದರೆ ವೈರಸ್ಸು. ಬ್ಯಾಕ್ಟೀರಿಯಾ ಆದರೆ ಇವಾಗ ಟೈಫಾಯ್ಡ್ಗೆ ಸಾಲ್ಮೊನೆಲ್ಲ ಅದನ್ನು ಕೊಳೆತ ಮೊಸರಿನಲ್ಲಿ ಬಿಟ್ಟರೆ ಬದುಕೊಂಡಿರುತ್ತೆ. ಆದರೆ ವೈರಸ್ಸು ಬದುಕಬೇಕಾದ್ರೆ ಇಲ್ಲದ್ರೆ ಬರ್ಡ್ ಬೇಕು, ಬರ್ಡ್ ಫ್ಲೂ ಅಂತೀವಿ. ಇಲ್ಲ ಅಂದರೆ ಹಂದಿ ಬೇಕು, ಅಂದರೆ ಪ್ರಾಣಿ, ಸ್ವೈನ್ ಫ್ಲೂ ಅಂತೀವಿ. ಇಲ್ಲದ್ರೆ ಮನುಷ್ಯನ ದೇಹಕ್ಕೆ ಹೋಗಲೇಬೇಕು. ವೈರಸ್ ಅಟ್ಮಾಸ್ಫಿಯರ್ನಾಗಿದ್ದು ಬದುಕಲಿಕ್ಕಾಗಲ್ಲ. ಸೊ ಈ ವೈರಸ್ಸು ತನಗೆ ಆಪರ್ಚುನಿಟಿ ಸಿಕ್ಕಿದಾಗೆ ಮನುಷ್ಯನ ಮೂಗಿನಿಂದ ಬಾಯಿನಿಂದ ಒಳಕ್ಕೆ ಹೋಗ್ತದೆ. ಈ ಕೊರೋನಾ ವೈರಸ್ಸು ಇಟ್ಸ್ ಅನ್ ಅಪ್ಪರ್ ರೆಸ್ಪಿರೇಟರಿ ವೈರಸ್, ಅಂದರೆ ಹೋಗುತ್ತೆ. ಯಾವುದೇ ವೈರಸ್ ಮನುಷ್ಯನ ದೇಹಕ್ಕೆ ಹೋದರೆ ಮನುಷ್ಯನ ದೇಹ ಏನು ಮಾಡುತ್ತೆ ಅಂದರೆ ಅದನ್ನು ಸಾಯಿಸ್ಲಿಕ್ಕೆ ನೋಡುತ್ತೆ. ಇದನ್ನೇ ನಾವು ಇಮ್ಯುನಿಟಿ ಅನ್ನೋದು. ಅದನ್ನು ಫೈಟ್ ಮಾಡೋವಾಗೆ 2 ಮದ್ದಾನೆಗಳು ಕಾದಾಡಿದರೆ ಧೂಳೆದ್ದೊಳುತ್ತಲ್ಲ, ಹಂಗೆ ವೈರಸ್ಸು ನಮ್ಮ ಸೋಲ್ಜರ್ಸು, WBCs ನಮ್ಮ ಸೋಲ್ಜರ್ಸು ಫೈಟ್ ಮಾಡಿದಾಗೆ ಜ್ವರ ಶುರುವಾಗುತ್ತೆ, ನೆಗಡಿ ಶುರುವಾಗುತ್ತೆ, ವಾಂತಿ ಶುರುವಾಗುತ್ತೆ. ಇವೆಲ್ಲ ಸಿಂಪಲ್ ಸಿಂಪ್ಟಮ್ಸ್. ಇದರಿಂದ ಸತ್ತೋಗ್ತಾರಾ? ಡೆಫಿನೆಟ್ಲಿ ನಾಟ್. ನಾನು ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮನ ಕರಗ ಆಕರ್ಷಣೀಯವಾಗಿದ್ದು, ಈ ಕರಗವನ್ನ ಮುಖ್ಯವಾಗಿ ಮಹಿಳೆಯರು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಈ ಅದ್ದೂರಿ ಕರಗದ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಹೆಮ್ಮೆಯ ಶಾಸಕ ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ಘನ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಲಾಗುತ್ತೆ. ಇನ್ನು ಶುಭ ಕೋರುವವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶಿವಾನಂದ್ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ MS ಸಂದೀಪ್ ಚಕ್ರವರ್ತಿ. ನಗರದ ಎಲ್ಲ ಜನತೆಗೆ ದ್ರೌಪದಮ್ಮನ ಕರಗದ ಹಾರ್ದಿಕ ಶುಭಾಶಯಗಳು. ವೈದ್ಯನಾಗಿ ಮಾತಾಡ್ತೀನಿ ಅಂದರೆ ದಯವಿಟ್ಟು ಕೊರೋನಾ ಬರಲಿ, ಈಗಲ್ಲ ಇನ್ನು 20 ಸಾರಿ ಬರುತ್ತೆ. ಯಾಕಂದರೆ ಇದನ್ನು ನಮ್ಮ ಭಾಷೆಯಲ್ಲಿ ಮ್ಯೂಟೇಷನ್ ಅಂತೀವಿ, ರೂಪಾಂತರಗೊಳ್ಳುತ್ತೆ ವೈರಸ್ಸು. ಇವಾಗ ನಾನು 3 ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ. ಆ ವ್ಯಾಕ್ಸಿನ್ ಈಗ ಅಷ್ಟು ಕೆಲಸ ಮಾಡಲ್ಲ, ಇನ್ನೊಂದು ತಳಿ ಬರುತ್ತೆ, ಬೇರೆ ಬೇರೆ ತಳಿಗಳಿವು. ಸೊ ಈಗ ಬಂದಿರೋ ತಳಿಯಿಂದ ದಯವಿಟ್ಟು ಹೆದರ್ಕೋಬೇಡಿ. ಮಾಧ್ಯಮದವರಲ್ಲಿ ಒಂದು ಮನವಿ, ಅದ್ರ ಬಗ್ಗೆ ಹೇಳಿ. ಆದರೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂತ ಪ್ಲೀಸ್ ಹೇಳ್ಬೇಡಿ ಅಂತ ಹೇಳಿದ್ದೀನಿ. ಇವತ್ತು ZTVಗೆ ನಾನು ಹೋಗ್ತಾ ಇದ್ದೀನಿ, ಅದರ ರೋಗ ಲಕ್ಷಣಗಳು ಹೇಳಿ. ಎಲ್ಲ ಒಂದು 6 ಕೋಟಿ ಇರೋ ಕರ್ನಾಟಕ ಜನದಲ್ಲಿ 300 ಜನಕ್ಕೆ ಬಂದುಬಿಟ್ರೆ ನೀವಿಷ್ಟು ಹೆದರಿಸ್ಬಿಟ್ರೆ, ಅದಕ್ಕೆ ನಾನು ಹೇಳ್ತೀನಿ, ಎಚ್ಚರವಿರಲಿ, ಹೆದರಿಕೆ ಬೇಡ. ಎಚ್ಚರ ಅಂದರೆ ಏನು? ಸಿಂಪಲ್ ಅಪ್ಪ. ಎಲ್ಲದು ಕೂತಿರೋರು ಇವತ್ತು ಯಾರೂ ಕೆಮ್ತಾ ಇಲ್ಲ. ಕೆಮ್ಮೋ ಇದ್ದರೆ ಅಟ್ಲೀಸ್ಟ್ ಖರ್ಚಿಪಾದರೂ ಇಟ್ಕೋ ಬಾಯಿಗೆ. ನನಗೆ ಏನಾದ್ರು ಪಾಸಿಟಿವ್ ಇದ್ದರೆ ಬೇರೆಯವ್ರಿಗೆ ಹೋಗ್ಬೋದು, ಅಥವಾ ಅವ್ರಿಗಿದ್ರೆ ನಮಗೆ ಬರ್ದ ಅಂದರೆ ಒಂದು ಮಾಸ್ಕ್ ಕಟ್ಕೋ. ಎಲ್ಲಂದ್ರಲ್ಲಿ ಯಾರೋ ಕೆಮ್ಮೋಗಿರ್ತಾರೆ, ಇದು ಮಾಡಿದ್ರೆ ಊಟಕ್ಕೆ ಮೊದಲು ಕೈ ತೊಳ್ಕೊ, ತಿನ್ನು ಸೋಪಾಗಿ ಕೈ ತೊಳ್ಕೊ, ಮಾಸ್ಕ್ ಹಾಕೋ, ಕೈ ತೊಳ್ಕೊ. ಅನ್ನೆಸರಿ ಗುಂಪುಗಳಿಗೆ ಹೋಗಬೇಡ. ಇದಂದರೆ ಒಂದು ಎಜುಕೇಷನಲ್ ಪ್ರೋಗ್ರಾಮು. ನಾವೆಲ್ಲ ಬಂದಿದ್ದೀವಿ, ನಿನ್ನೆ ಭಾಷಣ ಹೊಡಿತೀರಾ, ನೀವೇ ಇಲ್ಲಿ ಕೂತಿರಲ್ಲ ಅಂದರೆ ಇದು ಒಂದು ಎಜುಕೇಷನಲ್ ಪ್ರೋಗ್ರಾಮ್. ಅನ್ನೆಸರಿ ಮದುವೆಗಳು ಇವು ಅಂಥವಕ್ಕೆ ಹೋಗಬೇಡಿ. ಸೊ ಇವತ್ತು ಬಂದಿರುವ ಕೊರೋನಾ ಆಲ್ರೆಡಿ ಮೀಡಿಯಾಗಳು ಎಲ್ಲ ಚಾನಲ್ನಲ್ಲೂ ಇದೆ. ನಾನು ಹೇಳ್ತೀನಿ, ಇವತ್ತು ಹೋಗಿ ಲೈವೇ ಪ್ರೋಗ್ರಾಮ್ ಕೊಡ್ತೀನಿ ನಾನು. ದಯವಿಟ್ಟು ಇದ್ರ ಬಗ್ಗೆ ಎಚ್ಚರವಿರಲಿ, ಹೆದರಿಕೆ ಬೇಡ. ಹಾಗಾದರೆ ಕೊರೋನಾ ಬಂದಂಥ ಟೈಮಲ್ಲಿ ಅಷ್ಟೊಂದು ಜನ ಸತ್ತೋದ್ರಲ್ಲ, ಬೇರೆ ಬೇರೆ ಕಾರಣಗಳಿಂದ ಸತ್ತಿದ್ದ? ಹೌದು, ಕಾಂಪ್ಲಿಕೇಶನ್ಸ್ ಆಫ್ ಕೊರೋನಾ ಆ್ಯಂಡ್ ಇಂಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಕೊರೋನಾ. ಅವಾಗ ನೀವು ಇದ್ರೋ ಇಲ್ಲೋ ನಾನು ಹೇಳಲಿಲ್ಲ. ನಿಮ್ಗೆ ವಿಜ್ಞಾನ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಗಳ ಹೊಡೆದ ಅವನು ಯಾವನ ಇಂಜಿನಿಯರು ಲಕ್ಷ್ಯ ಮಾಡಿಕೊಂಡ, ತಗಡು ಹೊಡೆದ ಮಾಡಿಕೊಂಡ, ತಗಡಿಗೂ ಗಳಕ್ಕೂ ಸಂಬಂಧನೇ ಇಲ್ಲ. ತಿಳ್ಕೊಳ್ಳಿ. ಹಿಂಗೆ ಮಾಡಿ ನಮ್ಮ ಪಬ್ಲಿಕ್ ಮನಿನ ಹಾಳು ಮಾಡಿದರೆ ಹೊರ್ತು ಅದಕ್ಕೆ ಒಂದು 20 ಆಂಬುಲೆನ್ಸ್ ತೊಗೊಂಡಿದ್ರೆ, ಫೋನ್ ಮಾಡಿದ್ರೆ ಆಂಬುಲೆನ್ಸು ಇಲ್ಲ, ಗತಿ ಇಲ್ಲ, ಅಟ್ಲೀಸ್ಟ್ ಕರ್ಕೊಂಡೋದ್ರೆ. ಆ್ಯಂಡ್ ಕರ್ಕೊಂಡೋದ್ರೆ ಬೆಡ್ ಎಲ್ಲಿದೆ ರೀ? ಇಷ್ಟೆಲ್ಲ ಅದು 10,000 ಬೆಡ್ ಹಾಕಿದ್ರು ಅಲ್ಲೆಲ್ಲೋ ಪಿಣಿ ಹತ್ರ. ಒಂದು ಬೆಡ್ಡು ಯಾವನ ಎತ್ಕೊಂಡ ದುಡ್ಡು ಮಾಡ್ಕೊಂಡ ಹೋದ. ಸಿ ಅಲ್ಟಿಮೇಟ್ಲಿ ನೋಡ್ರಿ, ಕೆಲಾಮಿಟೀಸ್ ಆದಾಗೆ ಕೆಲವರಿಗೆ ಸುಗ್ಗಿ, ಕೆಲವರಿಗೆ ಆತಂಕ. ಇದನ್ನು ನಾವು ಬೋಲ್ಡಾಗಿ ಹೇಳಬೇಕು. ನೀವು ಮಾಡಿದ್ದೇನು ಬದನೆಕಾಯಿ ಏನು ಮಾಡಿ, ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ, ನಾನು ಕೂಡ ಒಬ್ಬ ಅಧಿಕಾರಿನೇ. ಬಟ್ ಕಾಮನ್ ಸೆನ್ಸ್ ಇರಬೇಕು. ಯಾವತ್ತೂ ಕೂಡ ಮನುಷ್ಯತ್ವ ಇರೋರು ಅಧಿಕಾರಿಗಳಾಗಬೇಕು, ಮನುಷ್ಯತ್ವ ಇರೋರು ಸರ್ಕಾರ ನಡೆಸಬೇಕು. ಅವ್ರ ಹೆಸರು ಹೇಳಿದರೆ ನಾವು ಹೇಳ್ಬಾರ್ದು, ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಹೇಳ್ತಿದ್ರು ಕೂಡ. ಸೊ ಹೆಂಗೆ ಲೂಟ್ ಹೊಡೆದು ಇದು ಮಾಡಿದರು ಅವ್ಯವಸ್ಥೆಯಿಂದ ಸತ್ತರು. ಇಲ್ಲ, ವೈರಸ್ಸು ಒಂದು ಇದು ನೋಡಿ, ಮೂಗು ಬಾಯಿ ಗಂಟಲಷ್ಟೇ, ಅದು ಶ್ವಾಸಕೋಶಕ್ಕೆ ಹೋಯ್ತು, ಅಲ್ಲಿ ಮಲ್ಟಿಪ್ಲೈ ಆಯಿತು. ಆ್ಯಂಡ್ ಇನ್ನೊಂದು ಮಜಾ ಅಂದರೆ, ರೆಮ್ಡಿಸಿವಿರ್ ಇಂಜೆಕ್ಷನ್ 4,000 ರೂಪಾಯಿ ಇತ್ತು. ಅಂದ್ 4,000 ರೂಪಾಯಿ ಇಂಜೆಕ್ಷನ್ 60,000. ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮನ ಕರಗ ಆಕರ್ಷಣೀಯವಾಗಿದ್ದು, ಈ ಕರಗವನ್ನ ಮುಖ್ಯವಾಗಿ ಮಹಿಳೆಯರು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಈ ಅದ್ದೂರಿ ಕರಗದ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಹೆಮ್ಮೆಯ ಶಾಸಕ
ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ಘನ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಲಾಗುತ್ತೆ. ಇನ್ನು ಶುಭ ಕೋರುವವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶಿವಾನಂದ್ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ MS ಸಂದೀಪ್ ಚಕ್ರವರ್ತಿ. ನಗರದ ಎಲ್ಲ ಜನತೆಗೆ ದ್ರೌಪದಮ್ಮನ ಕರಗದ ಹಾರ್ದಿಕ ಶುಭಾಶಯಗಳು. ರೂಪಾಯಿ ಮಾಡಿದರು ನಮ್ಮಲ್ಲೇ ವೈದ್ಯರು, ನನ್ನ ಪ್ರೊಫೆಷನಲ್ ಕೊಲೀಗ್ಸು. ಅದಾದಮೇಲೆ WHO ಹೇಳುತ್ತೆ ಈ ರ್ಯಾಮ್ಡಿಸಿವಿರ್ ಇಂಜೆಕ್ಷನ್ ಹ್ಯಾಸ್ ಗಾಟ್ ನೋ ರೋಲ್. ಮತ್ತು ಮುಟ್ಟಾಳ ಮೊದಲೇ ಯಾಕೆ ಹೇಳಿದೆ ನೀನು, ಜನಗಳಿಗೆ ಯಾಕೆ ಮೋಸ ಮಾಡಿದ್ರಿ? WHO ಹೇಳುತ್ತೆ ರ್ಯಾಮ್ಡಿಸಿವಿರ್ 4,000 ರೂಪಾಯಿ ಇಂಜೆಕ್ಷನ್ನು ಇಟ್ ಹ್ಯಾಸ್ ಗಾಟ್ ನೋ. ನನಗೆ ಚೆನ್ನಾಗಿ ಗೊತ್ತಿದ್ರಿ ವೈರಸ್ಸನ್ನು ಸಾಯಿಸಲಿಕ್ಕೆ ಯಾವ ಡ್ರಗ್ಗೂ ಇಲ್ಲ. ಅರ್ಥ ಆಯ್ತಲ್ಲ? ಮತ್ತು ಏನು ರೀ ಡಾಕ್ಟ್ರೆ ನೀವು ಮಾಡಿದ್ರಿ? 16 ಲಕ್ಷ ರೂಪಾಯಿ ಬಿಲ್ ಮಾಡಿರೋ ನರ್ಸಿಂಗ್ ಹೋಮ್ಗಳು ನನ್ನ ಹತ್ರ ಇದ್ದಾವೆ, ನಾನು ನೋಡಿದ್ದೀನಿ. ಏನು ಮಾಡಿದ್ರಿ? ಬೂತು ಥರ ಒಂದು ಡ್ರೆಸ್ ಹಾಕ್ಕೊಂಡು 2 ಸಾರಿ ಹೋಗಿ ಮುಟ್ಟಾಕೆ ನಿಂಗೆ 16,000 ರೂಪಾಯಿ ಯಾಕೆ ಬಿಲ್ ಮಾಡ್ತೀವಿ? ಕೇಳ್ಬೇಕು ನೀವೆಲ್ಲ, ಒಳ್ಳೆ ತಂದಾಗಿ ಕೇಳ್ಬೇಕು. ಯಾಕಂದರೆ ಡಾಕ್ಟ್ರುಗಳ ಮೇಲೆ ಜಗಳ ಮಾಡಬಾರ್ದು. ಒಳ್ಳೆ ತಂದ ಯಾಕೆ ರೀ ಸರ್ ಹಿಂಗೆ ಮಾಡಿದ್ರಿ ಕೇಳಬೇಕು ರೀ. ಕೇಳಿದ್ರಿ ಮತ್ತೇನು? ಅದೇನು ಕೊಟ್ಟಿದ್ದು ಡ್ರಗ್ಗು? ಏನೂ ಇಲ್ಲ. ಬದನೆಕಾಯಿ, ಒಂದು ಸ್ಟೀರಾಯ್ಡು, ಒಂದು 4 ಗ್ಲೂಕೋಸು, ಒಂದು ಕೆಲವರಿಗೆ ಒಂದು ಇದು ಅಷ್ಟೇ. ಅಷ್ಟು ಬಿಟ್ಟರೆ ಅದಕ್ಕೆ ದಯವಿಟ್ಟು ಆ ಸಮಯದಲ್ಲಿ ಆಗದಂಥ ಅವ್ಯವಸ್ಥೆನ ಮತ್ತೆ ಆಗಬಾರ್ದು. ನೀವು ವಿಕ್ಟೋರಿಯಾ ನಾನು ಹೇಳಿದೆ ರೀ, ಅವ್ರನ್ನ ಮನವಿ ಮಾಡಿದೆ, ಸರ್ಕಾರ ಅಂಥ ಸಮಯದಲ್ಲಿ ಒಂದು ಕಿದ್ವಾಯಿ ಇಡೀ ಕರ್ನಾಟಕ ಸಾಕಾಗಲ್ಲ. ಹೆಂಗೆ ಕೆಂಪೇಗೌಡರು 4 ಗೋಪುರ ಕಟ್ಟಿಸಿದ್ರು ಹಂಗೆ 4 ದಿಕ್ಕಿನಲ್ಲಿ 4 ಜಯದೇವ, 4 ಕಿದ್ವಾಯಿ, 4 ವಿಕ್ಟೋರಿಯಾ ಅಂಥವು ಕಟ್ಸಿದ್ರೆ ಜನ ಉಳ್ಕೋತಾರೆ ರೀ. ಇಲ್ಲಿಂದ ನೀವು ಚಿಕ್ಕಬಳ್ಳಾಪುರದಿಂದ ಯಲಹಂಕ ಓಡೋದಿಗೆ ಅವನ ಡಾಕ್ಟ್ರು JP ನಗರ ಹೋಗಿ ಸತ್ತೇ ಹೋಗಿರ್ತಾನೆ ಅವನು. ಸೊ ಇವು ಭಾಳ ಇಂಪಾರ್ಟೆಂಟ್. ಇಂಥವು ಪಾಠ ಕಲಿಸ್ಬೇಕು ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ. ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮನ ಕರಗ ಆಕರ್ಷಣೀಯವಾಗಿದ್ದು, ಈ ಕರಗವನ್ನ ಮುಖ್ಯವಾಗಿ ಮಹಿಳೆಯರು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಈ ಅದ್ದೂರಿ ಕರಗದ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಹೆಮ್ಮೆಯ ಶಾಸಕ ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ಘನ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಲಾಗುತ್ತೆ. ಇನ್ನು ಶುಭ ಕೋರುವವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶಿವಾನಂದ್ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ MS ಸಂದೀಪ್ ಚಕ್ರವರ್ತಿ. ನಗರದ ಎಲ್ಲ ಜನತೆಗೆ ದ್ರೌಪದಮ್ಮನ ಕರಗದ ಹಾರ್ದಿಕ ಶುಭಾಶಯಗಳು. ಮೊದಲು ಇಲ್ಲಿ ಸ್ಟ್ರಿಕ್ಟಾಗಿ ಕ್ವಾರಂಟೈನ್ ಮಾಡಿದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನೊಳಗೆ ಜನನ ಐಸೋಲೇಟ್ ಮಾಡಿದ್ರೆ ಸಾಕು. ಅವನು ಬಂದೋನು ಯಾರೋ ಚೀಫ್ ಮಿನಿಸ್ಟರ್ ಅಕ್ಕನ ಮಗ, ಅವನಿಗೆ ರಿಸ್ಟ್ರಿಕ್ಷನ್ ಇಲ್ಲ, ಬಿಡ್ತಾರೆ ಅವನ್ನ. ಇನ್ನೊಬ್ಬ ಯಾವನೋ ಇವೆಲ್ಲ ನಡಿಬಾರ್ದು. ಆಂಜನಪ್ಪ ಡಾಕ್ಟರ್ ಆದರೂ ಕೂಡ ಕೂಡಾಕಬೇಕಲ್ಲಿ, ಈಸ್ ಪಾಸಿಟಿವ್. ಈ ರೀತಿ ಮಾಡಬೇಕು, ಇದು ಸರ್ಕಾರದ ಜವಾಬ್ದಾರಿ. ಇಟ್ಸ್ ಎ ಸ್ಪ್ರೆಡಿಂಗ್ ರೀ ಸರ್, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಇದು, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್. ನಿಮಗೆ ಬಂದಿದ್ದು ನನಗೆ ಬರಬೇಡ ಅಂದರೆ ಪ್ರಿಕಾಷನ್ನು. ನಮಗೂ ಜವಾಬ್ದಾರಿ ಇರಬೇಕು. ನಾನೊಬ್ಬ ಸುಮ್ಮನೆ ಹೋಗಿ ಎಲ್ಲೋ ಯಾರ ಹತ್ರನ ಮಾತಾಡೋದು ಇದೆಲ್ಲ ಮಾಡಬಾರ್ದು. ಪ್ರಿಕಾಷನ್ ಶುಡ್ ಬಿ ಫಾಲೋಡ್. ನೀವು ಅಲ್ಲಿ ಟೀಮ್ ಮಾಡಿದ್ರು ಡಾಕ್ಟರ್ಗಳು ಟೀಮು ಯಾರಿರಬೇಕು? ಒಬ್ಬ ಚಿಕ್ಕಬಳ್ಳಾಪುರದಲ್ಲಿ ದ್ರೌಪದಮ್ಮನ ಕರಗ ಆಕರ್ಷಣೀಯವಾಗಿದ್ದು, ಈ ಕರಗವನ್ನ ಮುಖ್ಯವಾಗಿ ಮಹಿಳೆಯರು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಈ ಅದ್ದೂರಿ ಕರಗದ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಹೆಮ್ಮೆಯ ಶಾಸಕ ಶ್ರೀ ಪ್ರದೀಪ್ ಈಶ್ವರ್ ರವರಿಗೆ ಘನ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರಲಾಗುತ್ತೆ. ಇನ್ನು ಶುಭ ಕೋರುವವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶಿವಾನಂದ್ ಮತ್ತು ಕಾಂಗ್ರೆಸ್ ಯುವ ಮುಖಂಡರಾದ MS ಸಂದೀಪ್ ಚಕ್ರವರ್ತಿ. ನಗರದ ಎಲ್ಲ ಜನತೆಗೆ ದ್ರೌಪದಮ್ಮನ ಕರಗದ ಹಾರ್ದಿಕ ಶುಭಾಶಯಗಳು. ಪಲ್ಮನಾಲಜಿಸ್ಟ್ ಇರಬೇಕು, ಒಬ್ಬ ಫಿಸಿಷಿಯನ್ ಇರಬೇಕು. ಅಲ್ಲಿ ಯಾವನ ಇನ್ಫ್ಲೂಯೆನ್ಷಿಯಲ್ ಡಾಕ್ಟ್ರ್ ಅವನಿಗೂ ಅದಕ್ಕೆ ಸಂಬಂಧನೇ ಇಲ್ಲ, ಅವನು ಅದರೊಳಗೆ ಮೆಂಬರು. ಯಾಕೆ ಇಂಥವೆಲ್ಲ ಕ್ವಶನ್ ಮಾಡಬೇಕು ನಾವು. ಸೊ ಯಾರು ಕನ್ಸರ್ನ್ ಫಿಸಿಷಿಯನ್ ಇರ್ತಾನೆ, ಪಲ್ಮನಾಲಜಿಸ್ಟ್ ಇರ್ತಾನೆ, ವೈರಾಲಜಿಸ್ಟ್ ಇರ್ತಾನೆ, ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲೇ ಇದ್ದಾರೆ. ಅವ್ರನ್ನ ಬಿಟ್ಟರು ಯಾವುದೋ ಕಾರ್ಪೊರೇಟ್ ಹಾಸ್ಪಿಟ್ಲು ದೊಡ್ಡ ಮನುಷ್ಯ ಅವನ್ನ ಕಮಿಟಿ ಒಳಗೆ ಹಾಕ್ತಾರೆ. ಇದನ್ನು ಯಾರು ಕ್ವಶನ್ ಮಾಡಬೇಕು? ಸೊ ಅದರಿಂದ ಅಲ್ಟಿಮೇಟ್ಲಿ ಜನಗಳ ಆರೋಗ್ಯ ವ್ಯವಸ್ಥೆ ನೋಡಬೇಕು ಅಂದರೆ ಸರ್ಕಾರ ಮತ್ತು ಇದು ಸ್ವಲ್ಪ ನಾವೆಲ್ಲ ಹಳ್ಳಿ ಪಳ್ಳಿ ಬ್ಯಾಕ್ಗ್ರೌಂಡಿಂದ ಸ್ವಲ್ಪ ರಫಾಗಿ ಮಾತಾಡ್ಬೋದು. ಬಟ್ ನಾಜೂಕಾಗಿ, ನಾನೇನು ತೀರಾ ರಫಾಗೂ ಮಾತಾಡ್ತಿಲ್ಲ, ಇರೋ ಸತ್ಯವನ್ನು ನೀವು ದಯವಿಟ್ಟು ಮಾಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ.